ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಹುಟ್ಟಿದ ಊರಲ್ಲೇ ತಿರಸ್ಕಾರಗಳ ಮಧ್ಯೆ ನೀನ್ ಬೆಳೆದಿದ್ದು ಅಂತ ಹೇಳಿ ಇವತ್ತು ಫೈನಲಿಸ್ಟ್ ಆಗಿ ಫಿನಾಲೆ ವೇದಿಕೆ ಮೇಲೆ ನಿಂತಿದ್ಯಾ. ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮಸ್ಕಾರ ರೀ ಎಲ್ರಿಗೂ. ಅಕ್ಕ ನಾ ಎವ್ರಿ ಟೈಮ್ ಹೇಳ್ತಿದ್ದೀನಿ ರೀ, ಏನಂತಂದ್ರೆ ಮಹಾನಟಿ ಅನ್ನೋದು ನನಗೆ ಬರೀ ಒಂದು ಕಾಂಪಿಟೇಷನ್ ಶೋ ಅಲ್ಲ, ನನ್ನ ಬದುಕನ್ನ ಕಟ್ಸ್ಕೊಟ್ಟಂತ ಶೋ ಅಂತಂದು. ಅಂದ್ರೆ ಎಲ್ಲೋ ಬಯಲ್ ಸೀಮಿ ಹೆಣ್ಮಗಳ ಸಾವಿರಾರು ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಾಗ ನನಗೆ ಅದು ಹಾದಿ ಮಾಡಿಕೊಟ್ಟಿದ್ದ ಮಹಾನಟಿ ಶೋ ರೀ ಅಕ್ಕ. ಭಾಳ ಎಕ್ಸೈಟೆಡ್ ಅದೀನಿ ರೀ, ಅಂಡ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇಲ್ಲಿ ತನಕ ಬಂದು. ಆ ಖುಷಿ ಎಕ್ಸೈಟ್ಮೆಂಟ್ ಎಲ್ಲ 20 ವಾರಗಳ ಒಂದು ಜರ್ನಿಯಲ್ಲಿದೆ. ಆ ಜರ್ನಿ ಹೇಗ್ ಮೂಡ್ ಬಂದಿದೆ ಅಂತ ನೋಡೋಣ. ವರ್ಷ ಡಿಗ್ರಜೆ ಅವರ ಜರ್ನಿ ವೀಚಿ ಪ್ಲೀಸ್. ನನ್ನ ಹೊರಗೆ ಹಾಕಬೇಡ. ವೆಲ್ಕಮ್ ಟು ಮಹಾನಟಿ. ನಂಗೆ ಹಠ ಭಾಳ ಐತ್ರಿ. 1 ವರ್ಷದಿಂದ ಮ್ಯಾಮ್ ಬುಕ್ನಾಗ ಬರ್ದೀನ್ರಿ ನಮ್ಮ ಮಹಾನಟಿಗೆ ಹೋಗ್ಬೇಕಂತಂದು. ಎಜುಕೇಶನ್ ಲೋನ್ ಮಾಡ್ಕೊಂಡು ಸಾಲಿ ಕಲ್ತು ನೌಕರಿ ಹಿಡಿದು ಲೋನ್ ತುಂಬಿಸಿ ಇಲ್ಲಿ ಬಂದಿತ್ತೀನಿ. ಹಳ್ಳ್ಯಾಗ ಎಲ್ಲರೂ ಅಂತಿದ್ರು, ನೀ ಏನ್ ಹೀರೋನಿ ಹಾಕಿ, ನೀ ಹಂಗದಿ ಹಿಂಗದಿ. ನಾ ಹಾಕಿ ನನಗೆ ಗೊತ್ತೈತಿ, ನಾನು ಮಾಡ್ತೀನಿ, ರೊಕ್ಕ ಮಾಡ್ತೀನಿ, ನೌಕರಿ ಹಿಡಿತೀನಿ ಅಂತ ಹೇಳ್ತಿದ್ದೀನಿ. ಈ ಲೆವೆಲ್ಗೆ ನಮ್ಮ ಹುಡುಗಿ ಪರ್ಫಾರ್ಮ್ ಮಾಡಿ ಒಂದು ಹೃದಯದಲ್ಲಿ ಅಂತ ಭಯ ಹುಡ್ಸಿರೋ ಅಂತ ಮಾನ್ಯಾಗೆ ಬರ್ಲಿ ಚಪ್ಪಾಳೆ. ಮಾನ್ಯ, ಮಾನ್ಯ, ಭಯ ಅಂತೂ ಹುಡ್ಸಿದ್ಯಾ ನಮ್ಮೆಲ್ರ ಮನ್ಸಲ್ಲಿ. ನಿನಗೂ ಭಯ ಇದೆ ಹೇಗೆ ಆಕ್ಟ್ ಮಾಡಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಜಡ್ಜಸ್ ಹತ್ರ ಕೇಳ್ಬಿಡೋಣ ಫಸ್ಟ್. ಯಶ್ವಿಕಾ ಅವರೇ, ಫಸ್ಟ್ಲಿ ನನಗೂ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಐ ಥಿಂಕ್ ಸಂತೋಷ್ ಸರ್ ನಮ್ಮನ್ನ ಹೆದರಿಸ್ಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದಾರೆ. ಇಟ್ ವಾಸ್ ರಿಯಲಿ ಥ್ರಿಲ್ಲಿಂಗ್. ಅಂಡ್ ನನಗೆ ಮಾನ್ಯ ತುಂಬಾ ಇಷ್ಟ ಆಗಿದ್ದು ಹೌ ಯು ಟುಕ್ ಆಫ್ ದ ಕ್ಯಾರೆಕ್ಟರ್. ಅದು ಫಸ್ಟ್ ಇನ್ನಸೆಂಟ್ ಎಷ್ಟು ಬೇಕೋ ಅಷ್ಟೇ ತೋರಿಸಿ, ಅದಾದ್ಮೇಲೆ ಬೇಕಾಗಿದ್ದ ಶಿಫ್ಟ್ ಅಲ್ಲೂ ಎಲ್ಲೂ ಓವರ್ ಹೋಗದೆ ಎಷ್ಟು ಸಟಲ್ ಆಗಿ ಆ ಒಂದು ಇನ್ನರ್ ಕ್ಯಾರೆಕ್ಟರ್ದು ಭಾವನೆ ಏನಿದೆ ಅದು ತುಂಬಾ ಚೆನ್ನಾಗಿ ಡೈಲಾಗ್ ಹೋಗ್ತಾ ಇತ್ತು. ಬಟ್ ಅದರಲ್ಲಿ ನಿನ್ ಮುಖಾನಲ್ಲಿ ಅದಿನ್ನ ಜಾಸ್ತಿ ನನಗೆ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಇಷ್ಟ ಆಯ್ತು. ಸೊ ವೆರಿ ವೆಲ್ ಡನ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಸ್ಟಾರ್ಟ್ ನಿನಗೆ ಇಂತ ಒಂದು ಸಿನಿಮಾ ಸಿಕ್ಕಿರೋದು. ಸೊ ಗುಡ್ ಲಕ್ ಟು ಯು. ಅಂಡ್ ಸರ್ ಸೂಪರ್ ಆಗಿತ್ತು ಸಂತೋಷ್ ಸರ್. ಥ್ಯಾಂಕ್ ಯು. ಈಗ ನಿರ್ದೇಶಕರೇ, ನೀವು ನಿರ್ದೇಶನ ಮಾಡಿರೋಂಥ ಶಾರ್ಟ್ ಫಿಲ್ಮ್ನ ನಾವು ನೋಡಿದೀವಿ. ಮಾನ್ಯವರ ಅಭಿನಯದ ನಿಮಗೆ ಖುಷಿ ಆಯ್ತಾ? ಈ ಜಿ ವೇದಿಕೆ ಬರೀ ಮಹಾನಟಿಯರಿಗೆ ಅಲ್ಲ, ನನಗೂ ಕೂಡ ಪ್ರತಿ ವರ್ಷ ಹೊಸ ಜಾನರ್ ಸೃಷ್ಟಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಯಾರು ಕಣ್ ತಪ್ಪಿಸ್ಬೇಕಾದ್ರೆ ಹೋಗ್ಬೋದು, ನಾವೆಲ್ಲ ಒಂದು ಭ್ರಮೇಲಿ ಇರ್ತೀವಿ ಸೂಪರ್ ಹಿಟ್ ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಈ ಸ್ಕ್ರೀನ್ ಸುಳ್ಳು ಹೇಳಲ್ಲ. ನಿನ್ನ ಪ್ರತಿ ಎಕ್ಸ್ಪ್ರೆಷನ್ನು, ಎಲ್ಲೆಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲೆಲ್ಲಿ ಎಡಿಟಿಂಗ್ ಚೆನ್ನಾಗಿದೆ, ಇಲ್ಲಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಅವತ್ತು ಹೇಳ್ದೆ 100-200 ಜನ ಬೆಳಗ್ಗೆನೆ ಬರ್ತಾರೆ ಅಂತ. ಈಗ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಅವ್ರುಗಳಿಗೆ ನೀವು ಬೆಲೆ ಕೊಟ್ಟು ಒಳ್ಳೆ ಪರ್ಫಾರ್ಮ್ ಮಾಡಬೇಕು, ಅವ್ರ ಮನ್ಸು ಗೆಲ್ಬೇಕು. ಥ್ಯಾಂಕ್ ಯು ಮಾನ್ಯ. ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು. ಆ ಹೆಮ್ಮೆ ನಿನ್ನ ಕಣ್ಗಳಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇವತ್ತು ಥಿಯೇಟರ್ ಅಲ್ಲಿ ಸಿನಿಮಾ ಮುಗಿದ ತಕ್ಷಣ ಎಲ್ರು ಮಾನ್ಯ 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 ಅಂತ ಕೂಗ್ತಾ ಇದ್ರು. ಆ ಕೂಗ್ ಹೇಗನ್ಸ್ತು ಮಾನ್ಯ? ತುಂಬಾ ಖುಷಿ ಆಯ್ತು. ಅಪ್ಪು ಸರು ಪರಮಾತ್ಮ ಶೂಟಿಂಗಿಗೆ ನಮ್ಮ ಊರಿಗೆ ಬಂದಾಗ ಹಿಂಗ್ ಮಾಡ್ಬಿಟ್ಟು ನೈಸ್ ನೇಮ್ ಅಂತ ಹೇಳಿದ್ರು. ನಂದದು ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ ಇನ್ ಮೈ ಲೈಫ್. ಇದು ನನ್ನ ಸೆಕೆಂಡ್ ಬೆಸ್ಟ್ ಮೊಮೆಂಟ್ ಅಕ್ಕ ಈ ನೋಡಿದ್ದು. ಮಾನ್ಯ, ನೀನೆಲ್ಲ ಸಾಮಾನ್ಯ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ ನೀನು. ಅರುಣ್ ಸರ್. ಹಾಯ್ ಮಾನ್ಯ. ಹಾಯ್ ಸರ್. ವೆರಿ ಇಂಟ್ರೆಸ್ಟಿಂಗ್ ಶಾರ್ಟ್ ಫಿಲಮ್ ಅದು. ತುಂಬಾ ಅಂದ್ರೆ ನಮಗೆ ಅರ್ಧ ಶಾರ್ಟ್ ಫಿಲಮ್ ಬರೀ ಗೆಸ್ ಮಾಡ್ತಿದ್ವಿ ಏನಿರ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಯ್ತದು. ದೆನ್ ದ ಚೇಂಜ್ ಓವರ್ ಅಂಡ್ ಎಂಡ್ ಅಲ್ಲಿ ಕೊಟ್ಟಂತ ಒಂದು ಮೆಸೇಜ್. ಸೊ ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ರು. ಐ ಥಿಂಕ್ ಹರಿಸಂತು ಅವರಿಗೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಫಾರ್ ಡೂಯಿಂಗ್ ಸಚ್ ಅ ನೈಸ್ ವರ್ಕ್. ಅಂಡ್ ನನಗೆ ಅನ್ಸಿದ್ದು ಅದು ಆಪ್ಷನ್ ಇರುತ್ತೆ ನಮಗೆ ಫಿಲಮ್ಸ್ ನಾಳೆ ನೀವು ಮಾಡಿದಾಗ ಡಬ್ಬಿಂಗ್ ಅಂತ ಅನ್ನೋದು. ಬಟ್ ಇಫ್ ಯು ವಾಂಟ್ ಟು ಯೂಸ್ ಯುವರ್ ವಾಯ್ಸ್, ನೀವು ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿ. ತುಂಬಾ ಹೈ ಮಾತಾಡಿದಾಗ ನೇಸಲ್ ತರ ಸೌಂಡ್ ಆಗ್ಬಹುದು, ನಮ್ಮ ವಾಯ್ಸ್ ಗಳೆಲ್ಲ ಹಂಗಿರುತ್ತೆ. ಸೊ ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಡಿಫ್ರೆಂಟ್ ಟೋನ್ಸ್. ಆ ಸ್ಕೇರಿನೆಸ್ ಎಲ್ಲ ಬಂದಾಗ ತುಂಬಾ ಲೋ ವಾಯ್ಸ್ ಅಲ್ಲಿ ಮಾತಾಡಬೇಕು, ಬೇಸ್ ಇಟ್ಕೊಳಕ್ ಟ್ರೈ ಮಾಡಬೇಕು, ಸ್ಲೋ ಮಾತಾಡಬೇಕು. ಸೊ ಅದೆಲ್ಲ ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕು. ನೀವೇ ಅದು ಮಾಡ್ತೀರಾ ಅಂತಂದಾಗ ಇಟ್ ವಿಲ್ ಹೆಲ್ಪ್ ಯುವರ್ ಪರ್ಫಾರ್ಮೆನ್ಸ್ ಆಲ್ಸೋ. ಅದೊಂದು ವರ್ಕ್ ಮಾಡಿ ನೀವು. ಯು ವೆರಿ ಪ್ರೆಸೆಂಟೇಬಲ್ and it was a good job from your side. Thank you sir. Thank you so much. ಈಗ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್, ಹೇಗನ್ಸ್ತು ನಿಮಗೆ ಅತಿಥಿ ಚಿತ್ರ? ಮಾನ್ಯ, ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನಿಮ್ದು ಫಸ್ಟ್ ಆ ಫೋಟೋ ಶೂಟ್ ಮಾಡಿದಾಗಲೂ ನಾನು ಹೇಳಿದ್ದೆ, ಇವತ್ತು ನಿಮ್ಮ ಶಾರ್ಟ್ ಫಿಲ್ಮ್ ನೋಡಿದ್ರೆ ಅದೇ ಅನ್ಸುತ್ತೆ. ಕ್ಯಾಮ್ರಾ ಲವ್ಸ್ ಯು. ಸೊ ನಿಮ್ಮ ಸಿನಿಮಾ ಆ ದಾರಿ ಬಾಗಿಲು ಓಪನ್ ಆಗ್ಬಿಟ್ಟಿದೆ.
ಜಸ್ಟ್ ಕಾನ್ಸಂಟ್ರೇಟ್. ಎಸ್ ಸರ್, ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾನ್ಯ, ಇವತ್ತು ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಜನ ಬಂದಿದ್ರು, ಆದ್ರೆ ಒಬ್ರಿಗೆ ಮಾತ್ರ ಟಿಕೆಟ್ ಸಿಕ್ಕಿಲ್ಲ ಅಂತೆ. ಆ ಥಿಯೇಟರ್ ಒಳಗಡೆ ಬಂದ ಸಿನಿಮಾ ನೋಡೋದಕ್ಕೆ ಇಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ. ಓಕೆನಾ, ಅವ್ರನ್ನ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರಿತನ್ನಿ ಪ್ಲೀಸ್. ಪರಪಚ್ಚ ನೀನೇ ನನ್ನ ಪರಪಚ್ಚ. ಮಾನ್ಯ, ಎಲ್ಲ ನಟಿಯರಿಗೂ ಒಂದು ಕನಸಿರುತ್ತೆ, ಅವರ ತಂದೆ ತಾಯಿ ಬರಬೇಕು, ಫಿನಾಲೆಯಲ್ಲಿ ಅವರ ಸಿನಿಮಾನ ನೋಡಬೇಕು ಥಿಯೇಟ್ರಲ್ಲಿ ಅಂತ ಹೇಳಿ. ನಿನಗೂ ಆ ಆಸೆ ಇತ್ತು, ನಿನಗಿಂತ ಜಾಸ್ತಿ ಆಸೆ ನಿಮ್ಮ ತಂದೆಗಿತ್ತು. ಬಟ್ ಅವ್ರು ಬಂದು ಆ ಸಿನಿಮಾನ ನೋಡೋಕ್ಕಾಗಿಲ್ಲ. ಆದರೆ ಗ್ರ್ಯಾಂಡ್ ಫಿನಾಲೆಗೆ ಬರದೆ ನಿನ್ನ ಮನಸ್ಸು ನೋಯಿಸೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಎವ್ರಿ ಎಪಿಸೋಡ್ಸಲ್ಲಿ ಶೂಟ್ ಮಾಡ್ತಾ ಭೂಮಿ ಅಪ್ಪ, ಶ್ರೇಯಾ ಅಪ್ಪ ಎಲ್ಲ ಬರ್ತಿರ್ಬೇಕಾದ್ರೆ ಯಾವಾಗಲೂ ನಾನಲ್ಲಿ ಕುತ್ಕೊಂಡು ಅಳ್ತಾ ಇರ್ತಿದ್ದೆ. ನನಗೆ ತುಂಬ ಕನೆಕ್ಟ್ ಆಗ್ತಿದ್ದೆ ನಾನು. ಒಂದ್ಸರಿನೂ ನನ್ನ ಪಪ್ಪ ಸ್ಟೇಜ್ ಮೇಲೆ ಬಂದಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ನನಗೆ. ಅದಕ್ಕೋಸ್ಕರ ನಾನು ನಿಮ್ಗೆ ಆದರೆ ಬನ್ನಿ ಪಪ್ಪ, ಇಲ್ಲ ಅಂದರೆ ಬೇಡ, ಅಮ್ಮ ಬರಲಿ ಅಂತ ಹೇಳಿದ್ದೆ. ಬಟ್ ನಂಗಿದು ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಪಪ್ಪ. ಹೇಳಲು ಹೋದರೆ ಪದಗಳೇ ಸಾಲದು, ಈ ಒಂದು ಸಮಯವು ಹೋಗಲೇ ಬಾ. ಸರ್, ನಿಮ್ಮ ಮಗಳಿಗೆ ನಿಮ್ಮ ಪ್ರೆಸೆನ್ಸು, ಅವಳ ಜೊತೆ ಈ ಹಂತದಲ್ಲಿ ನೀವಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವಳ ಮಾತಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಅವಳಿಗೆ ನೀವು ಬೇಜಾರೇ ಪಡಿಸಿಲ್ಲ. ಅಷ್ಟು ಚಾಲೆಂಜಿಂಗ್ ಆಗಿದ್ರು ಕೂಡ ಅವಳಿಗೋಸ್ಕರ ನೀವು ಬಂದ್ರಲ್ಲ. ತಂದೆಯಾಗಿ ಆ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ? ತುಂಬ ಖುಷಿ ಅನಿಸುತ್ತೆ. ಸೊ ಈಗ ನಾನು ಅವಳ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಹತ್ರ ಏನು ಉತ್ತರನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇವರು ತುಂಬ ಸ್ವಾಭಿಮಾನಿ ಅಕ್ಕ. ನನಗೆ ನನ್ನ ಲೈಫಲ್ಲಿ ನಾನು ಏನು ಮಾಡ್ತೀನೋ ಅದು ನನ್ನ ಪಪ್ಪ ಅಮ್ಮಂಗೋಸ್ಕರ ಮಾತ್ರ. ನಾನು ಇದ್ರ ಮುಂದೆ ಏನು ಮಾಡ್ತೀನೋ ಅದು ಇವರಿಬ್ರಿಗೋಸ್ಕರ ಮಾತ್ರ. ಮಾನ್ಯ, ಆ ಟ್ರೋಫಿ ಯಾರ ಕೈಗೆ ಸಿಗುತ್ತೆ ನನಗೆ ಗೊತ್ತಿಲ್ಲ, ಆದ್ರೆ ಈಗ ಸದ್ಯಕ್ಕೆ ನೀನು ಒಂದು ಟ್ರೋಫಿ ಕೈ ಹಿಡ್ಕೊಂಡು ನಿಂತಿದ್ಯಾ. ಹೌದು ಅಕ್ಕ. ದಟ್ ಈಸ್ ಯೋರ್ ಲೈಫ್ ಬೆಸ್ಟ್ ಟ್ರೋಫಿ. ಕಂಗ್ರ್ಯಾಚುಲೇಷನ್ಸ್.